ಇವತ್ತು ನಾನು ಮಧ್ವಾ ಬ್ರಾಹ್ಮಿನ್ಸ್ ಮನೆಗಳಲ್ಲಿ ಮಾಡುವಂತಹ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿರೋ ಸಾಂಬಾರ್ ಪುಡಿ, ಹಾಗೆಯೇ ತರಕಾರಿ ಎಲ್ಲ ಹಾಕಿ ಮಾಡೋದು. ಸಾಮಾನ್ಯವಾಗಿ ಇದನ್ನು ಮಿಕ್ಸ್ಡ್ ತರಕಾರಿಗಳನ್ನ ಹಾಕಿ ಮಾಡ್ತಾರೆ, ಇಲ್ಲಾಂದರೆ ಬೂದು ಕುಂಬಳಕಾಯಲ್ಲೂ ಮಾಡ್ತಾರೆ. ನಾನಿವತ್ತು ಮಾಮೂಲಿ ಕುಂಬಳಕಾಯಿನಲ್ಲಿ ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಈ ಸಾಂಬಾರನ್ನ ಮಾಡೋದು ಪದ್ಧತಿ. ಯಾಕೆಂದರೆ ಹಬ್ಬದ ದಿನಗಳಲ್ಲಿ ಸ್ವಲ್ಪ ಮಡಿಯಾಗಿ ಮಾಡೋದ್ರಿಂದ ಹಳೆ ಸಾಂಬಾರ್ ಪುಡಿ ಆಲ್ರೆಡಿ ಮಾಡಿರೋದನ್ನು ಬಳಸದೆ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿಕೊಂಡು ಮಾಡೋವಂಥದ್ದು ಪದ್ಧತಿ. ಸೊ ಈ ಒಂದು ಸಾಂಬಾರು ಮಾಡೋದಕ್ಕೆ ಫಸ್ಟು ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ನೀರಿನಲ್ಲಿ ಒಂದು 3-4 ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆಯೇ ಮಸಾಲೆ ಮಾಡ್ಕೊಳ್ಳೋಕ್ಕೆ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಇಂಗನ್ನ ಕೂಡ ಹಾಕಿಬಿಟ್ಟು ಇದಕ್ಕೆ 5-6 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ, 4 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ನೀವಿನ್ನು ಖಾರ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಗುಂಟೂರು ಮೆಣಸಿನ್ಕಾಯಿನ ಹಾಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿ ಇದನ್ನು ಹುರ್ಕೋತಾ ಇದ್ದೀನಿ. ಒಂದು 30 ಸೆಕೆಂಡ್ಸ್ ಅಷ್ಟು ಹುರ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿ ಒಂದು ಸ್ವಲ್ಪ ಚಕ್ಕೆ, ಒಂದು 2 ಲವಂಗನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಒಳ್ಳೆ ಘಮ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ತೆಂಗಿನಕಾಯಿನ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡು ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಆರೋದಕ್ಕೆ. ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನು ಸಾಂಬಾರು ಮಾಡೋವಾಗ ಈ ಥರ ಪುಡಿ ಮಾಡೋ ಬದಲು ಇದಕ್ಕೆ ನೀರು ಹಾಕಿ ರುಬ್ಕೊಂಡ್ಬಿಡ್ತಾ ಇದ್ದೆ, ಪೇಸ್ಟ್ ಮಾಡ್ಕೊತಾ ಇದ್ದೆ. ಬಟ್ ಈ ಒಂದು ಸಾಂಬಾರು ಮಾಡೋದಕ್ಕೆ ಪುಡಿ ಮಾಡ್ಕೊಂಡು ಪುಡಿನೇ ಈ ಸಾಂಬಾರು ನೀರಿಗೆ ಹಾಕೋದಷ್ಟೇ. ಹಾಗೆಯೇ ಇಲ್ಲಿ ನಾನೊಂದು 1/4 ಭಾಗದಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ಬೀಜ ಎಲ್ಲ ತೆಗೆದ್ಬಿಟ್ಟು ಇದನ್ನು ಹೋಳುಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ತೊಗರಿಬೇಳೆ ಏನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಲ್ಲ, ಬೇಳೆ ಬೆಂದಿದೆ. ಸೊ ಇದನ್ನು ಸ್ವಲ್ಪ ವಿಸ್ಕರಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಿಕ್ಸರ್ಗೆಲ್ಲ ಹಾಕೋದು ಬೇಡ, ಬಿಸಿ ಇರೋವಾಗಲೇ ವಿಸ್ಕರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಶ್ ಆಗುತ್ತೆ. ಬೇಳೆ ಬಾಯಿಗೆ ತುಂಬ ಸಿಗಬಾರ್ದಷ್ಟೇ, ಸ್ವಲ್ಪ ಸ್ಮೂತ್ ಆಗಿರಬೇಕು. ಹಾಗೆಯೇ ಹುಣಸೆಹಣ್ಣು ಕೂಡ ನಾನು ನೆನೆಸಿಟ್ಟಿದ್ದೆ, ಅದರ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಹುರಿದಿರೋದು ಆರಿದೆ, ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲೆಲ್ಲ ಕಲ್ಲಿನಲ್ಲಿ ಕುಟ್ಕೋತಾ ಇದ್ರು ಈ ಒಂದು ಸಾಂಬಾರು ಮಸಾಲೆನ. ಬಟ್ ಇವಾಗ ಮಿಕ್ಸರ್ ಬಂದಿರೋದ್ರಿಂದ ನಾನು ಇದರಲ್ಲೇ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಪುಡಿನೇ ರೆಡಿ ಮಾಡಿಕೊಂಡ್ರೆ ಸಾಕು. ಫ್ರೆಶ್ ಆಗಿ ಈ ಒಂದು ಮಸಾಲೆನ ಹುರಿದು ಪುಡಿ ಮಾಡ್ಕೊಳ್ತಾ ಇರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಘಮ ಘಮ ಅಂತ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ನಾನು ಪಾತ್ರೆಗೆ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹಾಕಿಬಿಟ್ಟು ಹುಣಸೆ ರಸ ಹಾಕಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದು 6-7 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಗ ಬೇಯುತ್ತೆ ಕುಂಬಳಕಾಯಿ, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸರ್ಗೆ ಹಾಕಿರೋದು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಈ ಒಂದು ಸಾಂಬಾರು ಪುಡಿದು. ಇವಾಗ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ನಾನು ಕುಂಬಳಕಾಯಿನ ಕಟ್ ಮಾಡಿ ತೋರಿಸ್ತೀನಿ, ಬೆಂದಿದೆ. ಈಸಿಯಾಗಿ ಬೇಗ ಬೇಯುತ್ತೆ. ಇದೇ ಥರ ನೀವು ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿ ಮಾಡ್ಕೋಬೋದು. ಈ ಒಂದು ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಪುಡಿನ ತುಂಬ ಘಮ ಘಮ ಅಂತ ಇರುತ್ತೆ. ಇದನ್ನು ಹಬ್ಬ ಹರಿದಿನಗಳಲ್ಲಿ ಕೂಡ ನೀವು ಮಾಡ್ಕೋಬೋದು. ಕುಂಬಳಕಾಯಿ ಬೆಂದಿದೆ, ಇದಕ್ಕೆ ನಾನು ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು, ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು. ಯಾಕಂದರೆ ಇದು ತುಂಬ ನೀರಾದರೆ ಆರಿದ್ಮೇಲೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ, ಚೆನ್ನಾಗಿರೋದಿಲ್ಲ ಸಾಂಬಾರು. ಹಾಗಾಗಿ ನೋಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಮಸಾಲೆದು ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಇದನ್ನು ಮತ್ತೆ ಒಂದು 5 ನಿಮಿಷ ಕುದಿಸ್ಕೋಬೇಕು. ನೀರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನ ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಗಟ್ಟಿಗೆ ಇರಲಿ, ತುಂಬ ನೀರಾಗಿರೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಂಡ್ರೆ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಕೂಡ ಕೊಟ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆ ಬಳಸಿದ್ದೀನಿ. 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಇದಕ್ಕೂ ಕೂಡ ಇಂಗಿನ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಹಿಂಗೆ ಹಾಕಿದ್ರೆ. ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿಬಿಟ್ಟು ಈ ಒಂದು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಬಿಟ್ರೆ ಆಗೋಯ್ತು.
ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಕುಂಬಳಕಾಯಿ ಅಂತಲ್ಲ, ಯಾವ ತರಕಾರಿಯಲ್ಲಿ ಬೇಕಾದರೂ ನೀವು ಇದನ್ನು ಮಾಡಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಅನ್ನ ಹಾಕಿ ತುಪ್ಪ ಹಾಕಿ ಈ ಒಂದು ಸಾಂಬಾರು ಕಲ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.